ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು. ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆತ್ಮಹತ್ಯೆ ಕುರಿತು ಇರುವ ಕಳಂಕ, ತಾರತಮ್ಯವನ್ನು ದೂರ ಮಾಡಿ. ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು. ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 14416ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಮನೋಚಿಂತನ, ಮನಸ್ಸಿನ ಮಂಥನ. ಶ್ರೋತೃಗಳೇ ನಮಸ್ಕಾರ. ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಷ್ಮಿತಾ ಕೋಟಾ, ಮನೋವೈದ್ಯಾಧಿಕಾರಿಗಳು, ಕೆಂಪೇಗೌಡ ವೈದ್ಯಕೀಯ ಸಂಸ್ಥೆಯಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಆತ್ಮಹತ್ಯೆ ತಡೆಗಟ್ಟಬೇಕು ಅನ್ನುವ ದೃಷ್ಟಿಯಲ್ಲಿ ಸುಮಾರು ಒಂದು 20-21 ವರ್ಷದಿಂದ ಈ ಒಂದು ಆಚರಣೆಯನ್ನ ವಿಶ್ವದಾದ್ಯಂತ ಮಾಡ್ಕೊಂಡು ಬರ್ತಾ ಇದೀವಿ. ಆತ್ಮಹತ್ಯೆ ಮಾಡ್ಕೋಬೇಡಿ, ಇದು ಹೇಡಿಗಳ ಲಕ್ಷಣ. ಆ ಒಂದು ಕ್ಷಣ ಮನಸ್ಸನ್ನ ಬದಲಾಯಿಸಿದ್ರೆ ಮುಂದಿನ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ ಅಂತ ಸಾಕಷ್ಟು ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದೀವಿ. ಆದ್ರೂ ಕೂಡ ಈ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ ಅಂತನ್ಸಲ್ವೇ? ಹೌದು, ಖಂಡಿತ ಹೆಚ್ಚಾಗ್ತಾ ಇದೆ. ಜನರಿಗೆ ನಾವು ಮೊದಲು ಆತ್ಮಹತ್ಯೆ ಅಂದ್ರೆ ಏನು, ಆತ್ಮಹತ್ಯೆಯ ಪ್ರಯತ್ನ ಅಂದ್ರೆ ಏನು, ಅದರ ಒಂದು ತೀವ್ರತೆ ಎಷ್ಟು ಅಂತ ಅಷ್ಟು ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದ್ರೆ ಈ ಆತ್ಮಹತ್ಯೆ ಅನ್ನುವುದು ಒಂದು ಮನೋರೋಗ ಅಂತೀರಾ ಹಾಗಿದ್ರೆ? ಹೌದು, ಮನೋರೋಗ ಅನ್ನೋಕ್ಕಿಂತ ಹೆಚ್ಚಾಗಿ ಅದು ಯಾವ ಕಾರಣದಿಂದ ಆಗ್ತಾ ಇದೆ ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಸಾಯುವ ಒಂದು ಉದ್ದೇಶ ಇರ್ತದೆ ಅವನಿಗೆ, ಆ ಒಂದು ಮನುಷ್ಯನಿಗೆ. ಅವನು ತಾನಾಗೇ ಅವನು ಹಾನಿಯೊಂದು ಉಂಟು ಮಾಡಿಕೊಂಡು ಅಥವಾ ಗಾಯವನ್ನು ಉಂಟು ಮಾಡಿಕೊಂಡರೆ, ಅದರಿಂದ ಮರಣ ಹೊಂದಿಕೊಂಡರೆ ಅದಕ್ಕೆ ನಾವು ಆತ್ಮಹತ್ಯೆ ಎನ್ನುತ್ತೇವೆ. ಅದೇ ಈಗ ಇನ್ನೊಬ್ಬ ಮನುಷ್ಯ ಸಾಯುವ ಒಂದು ಉದ್ದೇಶವಿರುತ್ತದೆ, ಅವನು ತಾನಾಗೆ ಹಾನಿಯನ್ನು ಕೂಡ ಉಂಟು ಮಾಡ್ಕೊಂತಾನೆ, ಆದರೆ ಅವನು ಸ್ವತಃ ಕ್ರಿಯೆಗಳಿಂದ ಅವನು ಸಾಯುವುದಿಲ್ಲ, ಅವನು ಬದುಕಿ ಉಳಿತಾನೆ. ಅದು ಆತ್ಮಹತ್ಯೆಯ ಪ್ರಯತ್ನವಾಗಿರುತ್ತದೆ. ಈಗ ಇದು ಯಾಕೆ ಮುಖ್ಯ? ಈಗ ನಾವು ಏನು ಮಾಧ್ಯಮಗಳಲ್ಲಿ ಓದ್ತೇವೆ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನಾವು ಏನು ಓದ್ತೇವೆ ಅದರಲ್ಲಿ ನಾವು ಆತ್ಮಹತ್ಯೆ ಅಂತ ನೋಡ್ಕೊಂತೇವೆ. ಆಗ ಆತ್ಮಹತ್ಯೆ ಅಂದ್ರೆ ಅದು ಮರಣ ಹೊಂದ್ಕೊಂಡಿರುವಂತದ್ದು. ಕೆಲವರಲ್ಲಿ ಏನು ಆತ್ಮಹತ್ಯೆ ಪ್ರಯತ್ನ ಅಂತ ಬರ್ತದಲ್ಲ, ಅದು ಈ ತರ ಒಂದು ಆತ್ಮಹತ್ಯೆ ಪ್ರಯತ್ನವನ್ನು ಉಂಡ್ಕೊಂಡಿರ್ತಾರೆ ಆ ತರ. ಸೊ ಇದೊಂದು ವ್ಯತ್ಯಾಸ ಒಂದು ಇದೆ. ನಿಮಗೆ ಇದ್ರ ಒಂದು ತೀವ್ರತೆಯನ್ನು ಅರ್ಥ ಮಾಡಿಸ್ಕೊಳ್ಳಿಕ್ಕೆ ನಾನು ಒಂದು ಅಂಕ ಸಂಖ್ಯೆ ಒಂದು ಓವರ್ ಆಲ್ ಒಂದು ಬ್ರೀಫ್ ಆಗಿ ಹೇಳ್ತೇನೆ ನಾನು ನಿಮಗೆ. ಈಗ ಒಂದು ಜನರಲಿ ವಿಶ್ವದಲ್ಲಿ ಒಂದು 7-8 ಲಕ್ಷ ಜನರು ಆತ್ಮಹತ್ಯೆಯಿಂದ ಮರಣ ಹೊಂದ್ಕೊಂಡಿದ್ದಾರೆ. ಅದರೊಳಗೆ ಭಾರತದ ಕೊಡುಗೆ ಎಷ್ಟು? ಅದು ನಿಮಗೆ 1,12,13 ಅಂದ್ರೆ 1,12,13 ಜನ ಸಾಯುತ್ತಿದ್ದಾರೆ ಭಾರತದಲ್ಲಿ. ವಿಶ್ವಕ್ಕೆ ಭಾರತದ ಕೊಡುಗೆ ಈಗ ಪ್ರತಿ ಒಂದು ವರ್ಷ ನೋಡ್ತಾ ಹೋದ್ರೆ ಬಹಳ ಜಾಸ್ತಿ ಆಗ್ತಾ ಇದೆ ಈ ಆತ್ಮಹತ್ಯೆ ಅನ್ನೋದು. ಕಾರಣಗಳು ಹಲವಾರುಗಳಿದೆ. ಈಗ ಒಂದು ವಿದ್ಯಾರ್ಥಿ ವರ್ಗದವರಾಗಿರಬಹುದು, ಅವರ ಕಾರಣಗಳು ಬೇರೆ ಆಗಿರುತ್ತದೆ. ಅಥವಾ ಈಗ ವೃದ್ಧ ವಯಸ್ಸಿನವರಿಗೂ ಬೇರೆ ಕಾರಣಗಳಿರುತ್ತದೆ. ಈಗ ಮಧ್ಯವರ್ಗದ ಜನಾಂಗದವರಿಗೆ ಬೇರೆ ಕಾರಣಗಳಿರುತ್ತೆ. ಸೊ ಕಾರಣಗಳು ಹಲವಾರುಗಳು ಇರುತ್ತೆ. ಇತ್ತೀಚೆಗೆ ಬಂದಿರೋ ಒಂದು ವರದಿ ಪ್ರಕಾರ ಈಗ NCRB ಅವರು ಇದನ್ನ ರೆಕಾರ್ಡ್ ಮಾಡುವಂತದ್ದು. ಸೊ ಈ ಒಂದು ಸಾಧಾರಣ ಒಂದು 4 ವರ್ಷದಲ್ಲಿ ಅಂದ್ರೆ ಈ 2020-2027 ಒಳಗೆ 36% ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗಿದೆ. ಈ ಸಂಖ್ಯೆಯನ್ನ ಗಮನಿಸಿದಾಗ ಇದರಲ್ಲಿ ಯುವಜನರೇ ಹೆಚ್ಚು ಅನ್ನುವ ಮಾತನ್ನು ಕೂಡ ಕೇಳ್ತೀವಿ. ನಿಜನಾ? ಈಗ ನಾವು ಓವರ್ ಆಲ್ ಅಂತ ನೋಡ್ಲಿಕ್ಕೆ ಹೋದ್ರೆ ಆ ವರದಿ ಪ್ರಕಾರ ವೃದ್ಧರಲ್ಲಿ ಅಂದ್ರೆ ಈಗ 65 ವರ್ಷ 65 ವರ್ಷದಿಂದ 75 ವರ್ಷದ ಮೇಲ್ಪಟ್ಟದವರಲ್ಲಿ ನಾವು ಜಾಸ್ತಿ ನೋಡ್ತೇವೆ. ಅಂದ್ರೆ 1 ಲಕ್ಷದಲ್ಲಿ 20 ಜನರು ಈ ವಯಸ್ಸಿನವರು ಸಾಯುತ್ತಿದ್ದಾರೆ. ಇದಕ್ಕೆ ಕಾರಣಗಳು ಏನು? ಒಂದು ಏಕಾಂಗಿತನ, ಒಬ್ಬಂಟಿತನ ಆಗಿರುವಂತದ್ದು, ಅವರಲ್ಲಿ ಇರುವಂತಹ ಒಂದು ಹಲವಾರು ಕಾಯಿಲೆಗಳಾಗಿರುವಂಥದ್ದು, ಭಯವಾಗಿರುವುದು, ಮುಂದೆ ನನಗೆ ಏನಾಗುತ್ತೆ, ನಾನು ನನ್ನಾಗೆ ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಉಂಟಾ, ಈ ತರ ಒಂದು ಹಲವಾರು ಕಾರಣಗಳಿಂದ ಅವರು ಸಾಯುತ್ತಿದ್ದಾರೆ. ಅದೇ ಈಗ ಇನ್ನೊಂದು ಹೇಳ್ತೇವಲ್ಲ, ಈಗ ವಿದ್ಯಾರ್ಥಿಯ ಒಂದು ಆತ್ಮಹತ್ಯೆ ಯುವ ಜನಾಂಗದಲ್ಲಿ ಅಂದ್ರೆ ಒಂದು 10-24 ವರ್ಷದವರಲ್ಲಿ ನಾವು ಇವರದು ಏನಾಗಿದೆ ಅಂದ್ರೆ ಅವರು ಸಾಯುವುದರಲ್ಲಿ ಆತ್ಮಹತ್ಯೆಗೆ 2ನೇ ಸ್ಥಾನ ಆಗಿದೆ. ಇದಕ್ಕೆ ತುಂಬಾ ಕಾರಣಗಳು ನಾವು ನೋಡ್ತಿದ್ದಿರುವುದು. ಒಂದು ಶೈಕ್ಷಣಿಕ ಒತ್ತಡ ಆಗಿರುವುದು, ಮಕ್ಕಳದು ಮನಸ್ಸು ಯಾವಾಗ್ಲೂ ಚಂಚಲತೆ ಆಗಿರುವಂತದ್ದು, ಸೂಕ್ಷ್ಮತೆ ಇರುವಂತದ್ದು. ನಾವೊಂದು ಸ್ವಲ್ಪ ಚಿಕ್ಕದಾಗಿ ಹೇಳಿದ್ರೆ ಕ್ಷಣಿಕವಾಗಿ ತಗೊಳ್ಳುವಂತಹ ಡಿಸಿಷನ್ ಆಗಿರಬಹುದು, ಖಿನ್ನತೆ ಅದು ಇರತ್ತೆ, ಅಂತದ್ದು ಕೂಡ
ಕೂಡ ಇರುತ್ತೆ, ಆ ತರ ಆಗಿರುವುದು. ಮೊನ್ನೆ ಅಂದ್ರೆ ಒಂದು ವಾರದ ಹಿಂದೆ ಬಂದಂತಹ ವರದಿ ಪ್ರಕಾರ ಏನು ವರ್ಷಕ್ಕೆ 2% ಜಾಸ್ತಿ ಆಗ್ತಿತ್ತು, ಈಗ ಈ ವಿದ್ಯಾರ್ಥಿಯ ಆತ್ಮಹತ್ಯೆಯು 4% ಆಗಿದೆ. ಅಂದ್ರೆ ಒಂದು ಸಂಖ್ಯೆ ಏನಿದೆ 7,000ದಿಂದ 13,000ಕ್ಕೆ ಏರಿದೆ ವಿದ್ಯಾರ್ಥಿಗಳ ಆತ್ಮಹತ್ಯೆಯಲ್ಲಿ. ಅಂದ್ರೆ ಈ ಆತ್ಮಹತ್ಯೆ ಮಾಡಿಕೊಳ್ಳುವವರ ಮನಸ್ಸು ದುರ್ಬಲವಾಗಿರುತ್ತೆ ಅಂತೀರಾ? ಹಾಗಿದ್ರೆ ದುರ್ಬಲಕ್ಕಿಂತ ಹೆಚ್ಚಾಗಿ ಆ ಮನಸ್ಥಿತಿಯಿಂದ ಹೊರಗಡೆ ಬರ್ಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕು. ಸೊ ನಾವು ಅದಕ್ಕೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಮನಸ್ಸು ಮಾಡ್ತಾ ಇದ್ದಾನೆ ಅಂತ ಗುರುತಿಸುವುದು ಹೇಗೆ ಡಾಕ್ಟರ್ ಸುಷ್ಮಿತಾ ಕೋಟಾ ಅವರೇ? ಇದು ಬಹಳ ಮುಖ್ಯವಾಗ್ತದೆ. ಮೊದಲಿಗೆ ನಾವು ಕಾರಣಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಈಗ ಕಾರಣಗಳು ಹಲವಾರುಗಳಿರುತ್ತದೆ. ಈಗ ಸಾಮಾನ್ಯವಾಗಿ ಹಳೆ ರಿಸರ್ಚ್ಗಳ ಪ್ರಕಾರ ಕೌಟುಂಬಿಕ ಒತ್ತಡಗಳು ಮೇನ್ ಕಾರಣ ಅಂತ ಆಗಿದೆ. ಈ ಒಂದು ಒತ್ತಡವನ್ನು ನಿಭಾಯಿಸಲಿಕ್ಕಾಗದೇ ಇರುವಂತಹ ಒಂದು ಕೊರತೆ ಆಗಿರುವುದು, ಅಥವಾ ಒಂದು ಅಸಹಾಯಕತೆ ಆಗಿರಬಹುದು, ಅಥವಾ ಮಾನಸಿಕ ಕಾಯಿಲೆಗಳಾಗಿರುವಂಥದ್ದು. ಅಂದ್ರೆ ಈಗ ಖಿನ್ನತೆಯಲ್ಲಿ ಒಳಗಾಗಿದ್ದವರು, ಅವರಿಗೆ ನಾನು ಯಾಕೆ ಬದುಕಬೇಕು ಅಂತ ಅನಿಸುವಂಥದ್ದು, ಈ ಜಗತ್ತಿಂದ ನಾನು ಬೇರೆ ಆಗಿದ್ದೇನೆ, ನಾನು ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಯಾರು ಇಲ್ಲ, ನಾನು ಒಬ್ಬಂಟಿ, ನಾನು ಐ ಆಮ್ ಅ ಫೇಲ್ಯೂರ್ ಅಂತ ಅವರ ಮನಸ್ಸಲ್ಲಿ ಬರುವಂತದ್ದು ಈ ತರದಾಗಿರುವುದು. ಇನ್ನೊಮ್ಮೆ ಕೆಲವೊಮ್ಮೆ ಆಂಗ್ಸೈಟಿ ಅಂತ ಎಂತ ಸಡನ್ ಆಗಿ ತಗೊಳ್ಳುವಂತಹ ಡಿಸಿಷನ್ ಆಗಿರುವುದು, ಅಥವಾ ಈಗ ನಶೆಯಲ್ಲಿ ಇರುವಂತವರು ಕೂಡ ಆತ್ಮಹತ್ಯೆಗೆ ಒಳಗಾಕೊಂತಾರೆ. ಅದು ಮುಖ್ಯವಾಗಿ ಈಗ ಆಲ್ಕೋಹಾಲ್ ಕುಡಿದಾಗ ಅವರು ಗೊತ್ತಾಗೋದಿಲ್ಲ. ಇನ್ನೊಂದು ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ. ಈ ಸ್ಕಿಜೋಫ್ರೀನಿಯಾದಲ್ಲಿ ಒಂದು ಏನು ಕಾಲ್ಪನಿಕ ಯೋಚನೆಯಲ್ಲಿ ಇರ್ತಾರೋ ಅಲ್ಲಿ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವರಿಗೆ ಯಾರಿಗೂ ಕೇಳದಿಂತಹ ಧ್ವನಿಗಳು ಅವರಿಗೆ ಕೇಳ್ತಾ ಇರ್ತಾರೆ. ಆ ಧ್ವನಿಗಳು ಹೇಳುವಂಥದ್ದು ನೀನ್ ಹೀಗೆ ಮಾಡ್ಕೋ, ಈ ತರ ಮಾಡ್ಕೋ, ಅದಕ್ಕೆ ಇವರು ಪ್ರತಿಬಿಂಬಿಸಿ ಮಾಡ್ಕೊಳ್ಳುವಂತದ್ದು. ಆ ಒಂದು ಕೆಲವೊಮ್ಮೆ ವ್ಯಕ್ತಿತ್ವದಲ್ಲಿ ಸಡನ್ ಆಗಿ ಕೋಪಗೊಂಡು ಸಡನ್ ಆಗಿ ಡಿಸಿಷನ್ ತಗೊಳ್ಳುವಂತದ್ದು ಸಾಕಷ್ಟು ಸಲ ನೋಡಿದ್ದೇವೆ. ಹಿಂದಿನ ದಿನ ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಎಲ್ರ ಜೊತೆನು, ಮಾನ್ಯ ದಿನ ನೋಡಿದ್ರೆ ಆತ್ಮಹತ್ಯೆ ಪ್ರಯತ್ನ ಮಾಡಿರ್ತಾರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡೇ ಬಿಟ್ಟಿರ್ತಾರೆ. ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮನಸ್ಸುಗಳನ್ನ ನಾವು ಕಂಡುಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಒಂದು ಏನೀಗ ಬಂದಿರುವಂತಹ ಥೀಮ್ ಅದೇ ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸುವಂತದ್ದು. ನಾವು ಇದನ್ನ ವಿಭಾಗ ಮಾಡ್ಕೊಳ್ಬಹುದು. ಒಂದು ಸಾಮಾಜಿಕದ ಕರ್ತವ್ಯವೇನು, ವೈದ್ಯರ ಕರ್ತವ್ಯವೇನು, ಹಾಗೆ ಕುಟುಂಬದ ಕರ್ತವ್ಯವೇನು. ಈಗ ನಾವು ಏನು ಈ ಸಲದ ಒಂದು ಥೀಮ್ ಇದೆಯೋ ಅಂದ್ರೆ ಚೇಂಜಿಂಗ್ ದ ನರೇಟಿವ್ ಆನ್ ಸುಸೈಡ್ ಅಂದ್ರೆ ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸುವುದು, ಇದು ಹೆಚ್ಚಾಗಿ ಇದು ಬರುವುದು ಒಂದು ಸೊಸೈಟಿಗೆ. ಯಾಕಂದ್ರೆ ಸಾಮಾಜಿಕದಲ್ಲಿ ಇವರಿಗೆ ಅರಿವುಗಳು ಬರಬೇಕು. ಈಗ ಕೆಲವೊಮ್ಮೆ ಕಳಂಕ ಯೋಚನೆಗಳು ಅಂದ್ರೆ ಸ್ಟಿಗ್ಮಾ ಅಂತ ಹೇಳ್ತೇವೆ ನಾವು. ಈ ಸ್ಟಿಗ್ಮಾವನ್ನು ನಾವು ಫಸ್ಟ್ ಅದನ್ನ ನಿವಾರಿಸಬೇಕು. ಈಗ ಇದನ್ನ ನಿವಾರಿಸಬೇಕಂದ್ರೆ ತಪ್ಪು ತಿಳುವಳಿಕೆಗಳಿರುತ್ತೆ. ಒಂದು ಉದಾಹರಣೆ ಕೊಡ್ತೇನೆ. ಕೆಲವರು ಅನ್ಕೊಂತಾರೆ ನಾವು ಈಗ ಆತ್ಮಹತ್ಯೆ ಬಗ್ಗೆ ಮಾತಾಡಿದರೆ ಅವರು ಸಾಯುತ್ತಾರೆ. ಆಕ್ಚುಲಿ ಆತ್ಮಹತ್ಯೆ ಬಗ್ಗೆ ಮಾತಾಡೋದ್ರಿಂದ ಸಾಯುವುದಿಲ್ಲ. ಅದ್ರ ಬದಲು ಆತ್ಮಹತ್ಯೆಯನ್ನು ನೀವು ಓಪನ್ ಅಪ್ ಆಗಿ ಮಾತಾಡಿದ್ರೆ ಅಲ್ವಾ ನಾವು ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಸಾಧ್ಯ. ಈ ತರ ಒಂದು ಏನು ತಪ್ಪು ನಂಬಿಕೆಗಳಿದೆ ಅದನ್ನ ಸರಿಪಡಬೇಕು. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ಇದರಿಂದ ಏನೇನ್ ತೊಂದರೆ ಆಗುತ್ತೆ. ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಸಾಯಬಹುದು ಅಥವಾ ಸಾಯದೇ ಇರಬಹುದು, ಆದ್ರೆ ಸುತ್ತಲಿನ ಆ ಕುಟುಂಬ ಇರಬಹುದು, ಆ ಸಮಾಜ ಇರಬಹುದು, ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಅಲ್ವಾ ಡಾಕ್ಟ್ರೆ? ಅದೇ ಹೇಳಿದಲ್ಲ, ಈಗ ಸಾಮಾಜಿಕದ ಕರ್ತವ್ಯಗಳು ಏನು ಅಂತ ಬಂದಾಗ ಇವರು ಅದನ್ನ ಒಂದು ಫಸ್ಟ್ ಏನಾಗ್ತದೆ, ಸರಿಯಾದ ನೀವು ಮಾಧ್ಯಮಗಳನ್ನು ಓದುವಂಥದ್ದು. ಕೆಲವು ಈಗ ರೂಮರ್ಸ್ ಅಂತ ಎಂತ ಹೇಳ್ತೀವಿ, ಗಾಳಿ ಮಾತುಗಳು, ಇಂಥದನ್ನೆಲ್ಲ ನಂಬ್ಕೊಂಡು ಹೋದ್ರೆ ಆಗ ನಿಮಗೆ ತಪ್ಪು ತಿಳುವಳಿಕೆಗಳೇ ಬರುತ್ತದೆ. ಅದ್ರ ಬದಲು ನೀವು ಎಲ್ಲಿ ಓದಬೇಕು ಅದನ್ನ ಓದಿದ್ರೆ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತದೆ. ಸೊ ಆತರ ಒಂದು ಸಿಕ್ಕಿದಾಗ ಇಂತಹ ಒಂದು ತಪ್ಪು ಕಲ್ಪನೆಗಳು ಆತ್ಮಹತ್ಯೆ ಬಗ್ಗೆ ಅದನ್ನ ನಾವು ಚೇಂಜ್ ಮಾಡಿ ಒಳ್ಳೆ ಕಲ್ಪನೆಗಳು ಬಂದಾಗ, ಈಗ ನಿಮ್ಮ ಹತ್ರದಲ್ಲಿ ಇರೋರು ಈ ತರ ಒಂದು ವ್ಯಕ್ತಿತ್ವ ಅಂತ ಇರತ್ತೆ, ಅವರಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳೆಲ್ಲಾದ್ರೂ ಕಂಡು ಬಂದಲ್ಲಿ, ಅಥವಾ ನಿಮಗೆ ಅಂದ್ರೆ ಒಂದು ಸಡನ್ ಆಗಿ ಒಂಥರ ಮಂಕ್ ಆಗಿರುವುದು, ಅಥವಾ ಯಾರ ಜೊತೆಗೆ ಬೆರೆಯದಿದ್ದೇ ಇರುವುದು ಹತ್ರದಲ್ಲಿ ಇರೋರಿಗೆ ಸಾಮಾನ್ಯವಾಗಿ ಗೊತ್ತಾಗ್ತದೆ. ಈ ತರ ಒಂದು ಗೊತ್ತಾದಾಗ ಇವರು ಏನ್ ಮಾಡಬೇಕು, ಆಗ ಸಮಾಜದವರು ಮನೋತಜ್ಞರಿಗೆ ಸಲಹೆ ತಗೊಳ್ಳಲು ಅವರನ್ನ ನಾವು ಪ್ರೋತ್ಸಾಹಿಸಬೇಕು. ಅಷ್ಟು ಆಗ ಕೆಲವರು ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಆ ತರ ಟೈಮಲ್ಲಿ ಏನ್ ಮಾಡೋದು? ಈಗ ಹಲವಾರು ಹೆಲ್ಪ್ ಲೈನ್ ನಂಬರ್ಸ್ ಗಳಿದೆ. ನ್ಯಾಷನಲ್ ಲೆವೆಲ್ ಅಲ್ಲೂ ಹೆಲ್ಪ್ ಲೈನ್ಸ್ ನಂಬರ್ ಇದೆ, ಪ್ರತಿ ರಾಜ್ಯದಲ್ಲೂ ಕೂಡ ಹೆಲ್ಪ್ ಲೈನ್ಸ್ ನಂಬರ್ ಇದೆ. ಟೆಲಿಮನಸ್ ಅಂತೇಳಿ ಒಂದು ಇದೆ. ಈ ಟೆಲಿಮನಸ್ ಹೆಲ್ಪ್ ಲೈನ್ಸ್ ಅಂದ್ರೆ ಇಲ್ಲಿ ನೀವು ಕಾಲ್ ಮಾಡಿದ್ರೆ ಅಂದ್ರೆ 14416 ಈ ನಂಬರ್ 14416 ಟೆಲಿಮನಸ್ ನಂಬರ್. ಅಟ್ಲೀಸ್ಟ್ ಏನಾಗ್ತದೆ ಅಂದ್ರೆ ಹತ್ರದಲ್ಲಿ ಇರುವ ಯಾವ್ದಾದ್ರು ಆಸ್ಪತ್ರೆ ಆಗಿರುವುದು, ಮಾನಸಿಕ ಡಿಪಾರ್ಟ್ಮೆಂಟ್ ಇರುವಂತದ್ದು, ಅಲ್ಲಿಗೆ ರೆಫರ್ ಆಗ್ತದೆ. ಚಿಕ್ಕ ಸಹಾಯ ಒಂದು ಸಾಮಾಜಿಕದಿಂದನೂ ಬಂದ್ರೆ ಆಗ ಇದು ನಾವು ತಡೆಗಟ್ಟೋದಕ್ಕೆ ಸಾಧ್ಯ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಕ್ಷಣವನ್ನ ಅವರು ತಪ್ಪಿಸಿದ್ರೆ ಬಹುಶಃ ಮುಂದಿನ ಅವರ ಜೀವನ
ದಿಕ್ಕೆ ಬದಲಾಗುತ್ತೆ ಅಂತ ಹಾಗಾಗಿ ಆರಂಭದಲ್ಲಿ ಹೇಳಿದ್ದು. ಅಂದ್ರೆ ಕೆಲವೊಮ್ಮೆ ಎಚ್ಚರಿಕೆ ಚಿಹ್ನೆಗಳು ಕೂಡ ಇರುತ್ತೆ, ಇದು ಕುಟುಂಬದವರಿಗೆ ಗೊತ್ತಾಗ್ತದೆ. ಈ ಬದಲಾವಣೆಗಳು ಯೂಶಲಿ ಮನೆಯಲ್ಲೇ ಗೊತ್ತಾಗ್ತದೆ. ಸ್ವಲ್ಪ ನಿಮ್ಗೇನೋ ಓಕೆ ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾ ಇದಾರಲ್ಲ, ಇಲ್ಲ ಮುಂಚೆ ಚೆನ್ನಾಗಿದ್ರಲ್ಲ, ಒಂದು ಹಾಡುವಂತಹ ಆಸಕ್ತಿ ಸಡನ್ ಆಗಿ ಆಡ್ಲಿಕ್ಕೆ ಮನ್ಸಿಲ್ಲಲ್ಲ, ಏನಾಗ್ತಾ ಇದೆ, ಈ ತರ ಒಂದು ಬದಲಾವಣೆಗಳಾಗಿರುವುದು. ಅಥವಾ ಯೂಶಲಿ ಏನಾಗತ್ತೆ, ಈಗ ಕುಟುಂಬದಲ್ಲಿ ಎಲ್ಲಾದ್ರೂ ಆತ್ಮಹತ್ಯೆಯ ಒಂದು ಹಿಸ್ಟ್ರಿ ಇದ್ರೆ ಇದೆಲ್ಲ ಒಂದು ಏನ್ ಹೇಳ್ತಾರೆ, ಪರಿಣಾಮ ಬೀರುತ್ತೆ. ಬೀಳಕ್ಕಿಂತ ಹೆಚ್ಚಾಗಿ ಅದೊಂದು ಚಿಹ್ನೆ, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಈ ತರ ಒಂದು ಇದ್ದಾಗ ಕುಟುಂಬದವರಿಗೆ ಒಂದು ಈ ತರ ಇದೆ, ನಮ್ಗೇನೋ ಬದಲಾವಣೆಗಳು ಕಾಣಿಸ್ತಾ ಇದೆ, ಆಲ್ರೆಡಿ ಇವರು ಈ ತರ ಒಂದು ಹಿಸ್ಟ್ರಿ ಇರೋದ್ರಿಂದ ನಾವು ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಉತ್ತಮ ಅಂತ ಅನ್ಸ್ಬೇಕು. ಸೊ ಆತರ ಒಂದು ಯೋಚನೆಗಳು ಬರಬೇಕು. ಅಥವಾ ಮುಂದೆ ಯಾವಾಗ್ಲಾದ್ರೂ ಟ್ರೀಟ್ಮೆಂಟ್ ತಗೊಂಡಿರುವಂತದ್ದು ಸೈಕ್ಯಾಟ್ರಿಕ್ ಆಗಿರ್ಬೋದು, ಆ ತರಗಳು ಕೂಡ ಈ ತರ ಒಂದು ಮಾಡುವಂತ ಕುಟುಂಬದವರ ಹಾಗೂ ಸಮಾಜದ ಪಾತ್ರ ಬಹಳ ಮುಖ್ಯ ಆಗುತ್ತೆ ಈ ಆತ್ಮಹತ್ಯೆಯನ್ನು ತಡೆಗಟ್ಟುವಲ್ಲಿ. ಮತ್ತೆ ಏನಾಗ್ತದೆ, ಈಗ ಆತ್ಮಹತ್ಯೆ ಒಬ್ರು ಮಾಡ್ಕೊಂಡಿರ್ತಾರೆ ಅನ್ಕೊಳ್ಳಿ, ಸೊ ಅಡ್ಮಿಟ್ ಮಾಡ್ತೀರಾ ನೀವು, ಯೂಶುವಲಿ ಅವ್ರು ಕ್ಯಾಶುಯಾಲಿಟಿಯಲ್ಲಿ ಅಡ್ಮಿಟ್ ಆಗ್ತಾರೆ. ಅಂದ್ರೆ ಅಲ್ಲಿದು ಏನು ವಿಷಕಾರಿ ಇದೆ ಅದನ್ನೆಲ್ಲ ತೆಗಿಬೇಕಾಗ್ತದೆ. ಸೊ ಅದು ಅಲ್ಲಿ ಆಗ್ತದೆ. ಅಲ್ಲಿಂದ ಒಂದ್ಸತಿ ಅಲ್ಲಿ ಒಂದು ಸ್ಟೇಬಲ್ ಆದಾಗ ಅವರು ಆದಷ್ಟು ಈಗ ಮನೋತಜ್ಞರಲ್ಲಿ ಬಂದ್ರೆ ಬಹಳ ಉತ್ತಮ. ಆಗ ಏನಾಗ್ತದೆ, ಹಿನ್ನೆಲೆ ನೋಡ್ಕೊಳ್ಬಹುದಲ್ಲ, ಏನಕ್ಕೆ ಇವರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲದೂ ಒಂದೇ ರೀತಿ ಇಲ್ಲ. ಈಗ ನಾನು ಏನ್ ಹಲವಾರು ಕಾರಣಗಳಿದೆ, ಅದ್ರ ತಕ್ಕಂತೆ ನಾವು ಒಂದು ಟೀಮ್ ಆಗಿ ವರ್ಕ್ ಮಾಡ್ತೇವೆ. ಅಂದ್ರೆ ಅದು ಮನೋವೈದ್ಯರಾಗಿರ್ಬೋದು, ಸೈಕಾಲಜಿಸ್ಟ್, ಸೋಷಿಯಲ್ ವರ್ಕರ್ಸ್, ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡ್ತೇವೆ. ಆಮೇಲೆ ಅಟ್ಲೀಸ್ಟ್ ಈ ತರ ಮಾಡಿದ್ರೆ ಮುಂದೆ ಆಗುವ ಒಂದು ಅನಾಹುತಗಳನ್ನು ನಾವು ತಡೆಯಬಹುದು. ಡಾಕ್ಟರ್ ಸುಷ್ಮಿತಾ ಅವರೇ, ಈ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟವರನ್ನ ಅಪರಾಧಿ ಅಂತ ಪರಿಗಣಿಸಿ ಅವರನ್ನ ಜೈಲ್ಗೆ ಕೂಡ ಹಾಕುವಂತಹ ಒಂದು ಕಾನೂನು ಇತ್ತು. ಈಗ ಆ ಕಾನೂನಿನಲ್ಲಿ ತಿದ್ದುಪಡಿಯನ್ನ ತಂದಿದ್ದಾರೆ, ಬಹಳ ಮುಖ್ಯ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ. ಯಾಕಂದ್ರೆ ಇದು ಇತ್ತೀಚೆಗೆ ಬಂದಂತಹ ಒಂದು ಬದಲಾವಣೆಗಳು ಮತ್ತೆ ಇದು ಜನರಿಗೆ ತಿಳಿಸಬೇಕಾಗಿದ್ದಂತದ್ದು. ಮೊದಲಿಗೆ ಏನಾಗಿತ್ತು, IPC ಸೆಕ್ಷನ್ 309 ಅಂತಿದ್ದಾಗೆ ಅದರ ಪ್ರಕಾರ ಏನಾಗ್ತಿತ್ತು, ಆತ್ಮಹತ್ಯೆ ಮಾಡಿಕೊಂಡವರು ಅಪರಾಧ, ಇವರು ಹೀಗೆ ಮಾಡ್ಕೊಂಡ್ರೆ ಒಂದು ಜೈಲು ಶಿಕ್ಷೆ ಆಗ್ತದೆ ಅಥವಾ ದಂಡ ಶಿಕ್ಷೆ ಆಗ್ತದೆ ಅಂತ ಒಂದು ಇತ್ತು. ಇದನ್ನ ಒಂದು ವಿರುದ್ಧವಾಗಿ ಒಂದು MHCA ಅಂತ ಹೇಳ್ತೀವಿ, ಅಂದ್ರೆ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ 2017 ಅಂತ, ಅದರ ಪ್ರಕಾರ ಒಂದು ಸೆಕ್ಷನ್ 115ರಲ್ಲಿ ಏನ್ ಹೇಳಿತ್ತು ಅಂದ್ರೆ, ಈಗ ಯಾರು ಆತ್ಮಹತ್ಯೆ ಮಾಡ್ಕೊಂತಾರೆ ಅದು ಅಪರಾಧವಲ್ಲ, ಅದ್ರ ಬದಲು ಅಂತವರಿಗೆ ನಾವು ಮನೋತಜ್ಞರಿಂದ ಸಹಾಯವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ಇತ್ತು. ಈಗ ನಾವು ರೀಸೆಂಟ್ ಆಗಿ ಒಂದು ಭಾರತೀಯ ನ್ಯಾಯ ಸಂಹಿತೆ ಅಂತ ನಮ್ದು ಏನು ಜಾರಿಯಾಗಿದೆ, ಒಂದು ಜುಲೈ 1ರಿಂದ ಜಾರಿ ಆಗಿರುವಂತದ್ದು. ಸೊ ಅದರಲ್ಲಿ ಏನ್ ಹೇಳ್ತದೆ ಅಂದ್ರೆ, ಈಗ ಈ ಏನು 309 ಸೆಕ್ಷನ್ ಇದೆ ಅದನ್ನ ಅದು ಕಡೆದು ಹಾಕಿದೆ. ಅಂದ್ರೆ ಈಗ ನೀವೇನು ಈಗ ಆತ್ಮಹತ್ಯೆಯನ್ನು ಮಾಡ್ಕೊಂತಿರೋ ಅದು ಅಪರಾಧವಲ್ಲ. ಈಗ ದಾಖಲೆ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ, ಯಾಕಂದ್ರೆ ನಮಗೆ ಈಗ ಅದು ಕೂಡ ಮತ್ತೆ ನಂಬರ್ಸ್ ಕೂಡ ಬೇಕಾಗ್ತದೆ. ಈಗ ಜನರಿಗೆ ಒಂದು ಸರಿಯಾದ ಮಾಹಿತಿ ಸಿಗ್ಬೇಕಂದ್ರೆ ನಿಮಗೆ ಒಂದು ಕರೆಕ್ಟ್ ಆದ ಒಂದು ಅಂಕಗಳು ಬರಬೇಕಾಗ್ತದೆ ಅಲ್ವಾ. ಸೊ ಹಾಗಾಗಿ ದಾಖಲೆ ಕೂಡ ಆಗತ್ತೆ, ಅವರಿಗೆ ತಕ್ಕಂಗೆ ಟ್ರೀಟ್ಮೆಂಟ್ ಕೂಡ ಅವರಿಗೆ ಶಿಕ್ಷೆ ಆಗೋದಿಲ್ಲ, ಮನೋವೈದ್ಯರಿಂದ ಚಿಕಿತ್ಸೆ ಸಿಗುತ್ತೆ, ಸಮಾಲೋಚನೆ ಸಿಗುತ್ತೆ. ಹೌದು ಅಲ್ವೇ, ಇದು ಬಹಳ ಉತ್ತಮವಾದಂತಹ ಒಂದು ಇದನ್ನ ಒಂದು ಅದೇ ಈಗ ಮೆಂಟಲ್ ಹೆಲ್ತ್ ಆಕ್ಟ್ ಗೆ ಇದೊಂದು ಬೆಂಬಲವನ್ನು ಮೊದಲೇ ನೊಂದಿರ್ತಾರೆ ಅವರು, ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರ್ತಾರೆ, ಮತ್ತೆ ಅವರಿಗೆ ಒಂದು ಶಿಕ್ಷೆ ಅಂತಂದ್ರೆ ಒಂದು ಗಾಯದ ಮೇಲೆ ಬರೆ ಅಂದ ಹಾಗೆ ಆಗುತ್ತೆ. ಅದು ಈ ಒಂದು ತಿದ್ದುಪಡಿ ತಂದಿರೋದು ಬಹಳ ಬಹಳವಾದ ಉತ್ತಮ. ಅದ್ರ ಜೊತೆಗೆ ಇನ್ನೊಂದು ಸೆಕ್ಷನ್ ಅಂತ ಹಾಕಿದ್ದಾರೆ, ಅಂದ್ರೆ 226. ಅದು ಏನಂದ್ರೆ, ಯಾವುದೇ ಸಾರ್ವಜನಿಕ ನೌಕರರನ್ನು ತನ್ನ ಅಧಿಕೃತ ಕರ್ತವ್ಯವನ್ನು ನಿರ್ವಹಿಸದಂತೆ ಒತ್ತಾಯಿಸುವ ಅಥವಾ ನಿರ್ಬಂಧಿಸುವ ಉದ್ದೇಶದಿಂದ ಆತ್ಮಹತ್ಯೆಗೆ ಯತ್ನಿಸುವವನಿಗೆ 1 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಶಿಕ್ಷೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಅದನ್ನ ಒಂದು ನೆಗೆಟಿವ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ. ಈ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ತಡೆ ದಿನದ ಸಂದರ್ಭದಲ್ಲಿ ಆತ್ಮಹತ್ಯೆ ಯಾತಕ್ಕೆ ಮಾಡ್ಕೊಳ್ತಾರೆ, ಅವರ ಮನಸ್ಥಿತಿ ಹೇಗಿರುತ್ತೆ, ಇದಕ್ಕೆ ಕಾನೂನು ಏನ್ ಹೇಳುತ್ತೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ವಿವರವನ್ನ ಕೊಟ್ಟಿದ್ದೀರಾ ಡಾಕ್ಟರ್ ಸುಷ್ಮಿತಾ ಕೋಟಾ ಅವರೇ. ಬಹುಶಃ ನಮ್ಮ ಕೇಳುಗರು ಕೂಡ ನಿಮ್ಮ ಈ ಮಾತುಗಳನ್ನ ಕೇಳಿ ಮನನ ಮಾಡಿ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಅವರು ಕೂಡ ಕೈ ಜೋಡಿಸ್ತಾರೆ ಅಂತ ಭಾವಿಸ್ತಾ ಈ ಮನೋಚಿಂತನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ನಿಮಗೂ ಕೂಡ. ಮನೋಚಿಂತನ ಸರಣಿಯಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಸಂದರ್ಭದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಷ್ಮಿತಾ ಕೋಟಾ, ಮನೋವೈದ್ಯರು, ಕೆಂಪೇಗೌಡ ವೈದ್ಯಕೀಯ ಸಂಸ್ಥೆ. ಇವರೊಂದಿಗೆ MS ಅನುಪಮಾ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ? ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಕಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟುಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ. ಎಚ್ಚರ. ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 14416ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.